ಕೂಡಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬೀದಿ ನಾಯಿಗಳ ಹಾವಳಿ ಮಿತಿ ಮೀರಿದೆ ಎಂದು ಆರೋಪಿಸಿ ಕೂಡಿಗೆ ಗ್ರಾಮ ಪಂಚಾಯಿತಿ ಮುಂಭಾಗ ಪ್ರತಿಭಟನೆ ನಡೆಸಲಾಯಿತು. ಗ್ರಾಮದ ಸಾರ್ವಜನಿಕರು, ಕನ್ನಡಪರ ಸಂಘಟನೆಗಳ ಕಾರ್ಯಕರ್ತರು ಗ್ರಾಮ ಪಂಚಾಯತ್ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಬೀದಿ ನಾಯಿಗಳು ಮನುಷ್ಯರ ಮೇಲೆ ದಾಳಿ ಮಾಡ್ತಾ ಇವೆ. ಬೀದಿ ನಾಯಿಗಳಿಂದ ಸಾರ್ವಜನಿಕರನ್ನ ರಕ್ಷಿಸಬೇಕಿದೆ. ನಾಯಿಗಳ ಹಾವಳಿ ನಿಯಂತ್ರಿಸಬೇಕಿದೆ ಎಂದು ಆಗ್ರಹಿಸಿ ಘೋಷಣೆಗಳನ್ನು ಕೂಗಲಾಯಿತು. ಕೂಡಿಗೆ ಕೊಪ್ಪಲು ಗ್ರಾಮದ ರಂಗಣ್ಣ ಅವರ ಮೇಲೆ ಬೀದಿ ನಾಯಿಗಳು ದಾಳಿ ನಡೆಸಿ ಮಾರಣಾಂತಿಕವಾಗಿ ಘಾಸಿಗೊಳಿಸಿದೆ. ಜಾನುವಾರುಗಳ ಮೇಲೂ ಬೀದಿ ನಾಯಿಗಳು ದಾಳಿ ನಡೆಸ್ತಾ ಇವೆ. ಪ್ರತಿಭಟನೆ ಬಗ್ಗೆ ಸೂಚನೆ ಇದ್ದರೂ ಕೂಡ ನಮ್ಮ ಸಮಸ್ಯೆ ಕೇಳುವ ಬದಲು ಪಿಡಿಒ ರಜೆ ಪಡೆದಿರುವುದು ಸಮಂಜಸವಲ್ಲ ಅಂತ ಪ್ರತಿಭಟನಾಕಾರರು ಅಸಮಾಧಾನ ವ್ಯಕ್ತಪಡಿಸಿದರು. ನಾಯಿಗಳಿಂದ ರಕ್ಷಿಸಿದ ಅಧಿಕಾರಿಗಳಿಗೆ ನಮ್ಮ ಮನವಿಯನ್ನ ಸ್ವೀಕರಿಸಿ ಯಾವುದೇ ಕ್ರಮ ಕೈಗೊಳ್ಳದ ಅಧಿಕಾರಿಗಳಿಗೆ ಕ್ರಮ ಕೈಗೊಳ್ಳದ ನೀತಿಯಲ್ಲಿರುವ ಮುಕ್ತಿಗೊಳಿಸಿ ಪ್ರಾಣ ಉಳಿಸಿ ಸಾರ್ವಜನಿಕರ ಅಳಲುಗಳಿಗೆ ಸ್ಪಂದಿಸದ ಅಧಿಕಾರಿಗಳಿಗೆ ಪ್ರಾಣ ಉಳಿಸಿ ಕೂಡಿಗೆ ಗ್ರಾಮ ಪಂಚಾಯತಿ ವ್ಯಾಪ್ತಿ ಮತ್ತು ಸಾರ್ವಜನಿಕರು ಸುತ್ತಮುತ್ತಲ ಗ್ರಾಮಸ್ಥರು ಈ ದಿನ ಕೂಡಿಗೆ ಗ್ರಾಮ ಪಂಚಾಯತ್ ಮುಂದೆ ಏನು ಈ ಬೀದಿ ನಾಯಿಗಳ ಹಾವಳಿಯನ್ನು ತಪ್ಪಿಸಬೇಕು ಅಂತ ನಾವು ಇದನ್ನು ಸಾರ್ವಜನಿಕರು, ಗ್ರಾಮಸ್ಥರು ಎಲ್ಲ ಸೇರಿ ಇದನ್ನು ಪ್ರತಿಭಟನೆ ಮಾಡಿದ್ದೀವಿ. ಈ ಪ್ರತಿಭಟನೆಗೆ ಏನು ಕೂಡಿಗೆ ಗ್ರಾಮ ಪಂಚಾಯತಿ ಆಡಳಿತಾಧಿಕಾರಿ ಅಂದರೆ ಶ್ರೀನಿವಾಸ್ ಅವರ ಮುಖಾಂತರ ಈಗ ಮನವಿ ಸಲ್ಲಿಸಿದ್ವಿ. ನಮ್ಮ ಮನವಿ ಏನು ಅಂದರೆ ಕೂಡಿಗೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬೀದಿ ನಾಯಿಗಳ ಹಾವಳಿಯನ್ನು ನಿಯಂತ್ರಣ ಮಾಡಬೇಕು. ಅದು ಸಂಬಂಧಪಟ್ಟಂಗೆ ಕಾನೂನು ಕ್ರಮ ತಗೋಬೇಕು. ಈಗಾಗಲೇ ಸಾಕಷ್ಟು 2-3 ತಿಂಗಳಿಂದ ಅವರಿಗೆ ಮನವಿ ಕೊಟ್ಟು ಏನು ಎಲ್ಲ ಮನವಿಗಳು ಎಲ್ಲ ಹಿರಿಯ ಅಧಿಕಾರಿಗಳು ಕೊಟ್ಟರು ಯಾವುದೇ ಪ್ರಯೋಜನ ಇಲ್ಲಿ ಗಂಟ ಕಾಣಲಿಲ್ಲ. ಹಾಗಾಗಿ ಈ ದಿನ ಸಾಂಕೇತಿಕವಾಗಿ ಒಂದು ಪ್ರತಿಭಟನೆ ಮಾಡಿದ್ವಿ. ಮುಂದಿನ 8 ದಿನಗಳ ಏನು ಅವರಿಗೆ ಗಡುವು ಕೊಟ್ಟಿದ್ವಿ. ಆ ಸಮಯದಲ್ಲಿ ಅವರು ಈ ಬೀದಿ ನಾಯಿಗಳ ಏನು ನಿಯಂತ್ರಣಕ್ಕೆ ಕ್ರಮ ತಗೋಬೇಕು. ಕೈಗೊಳ್ಳದೇ ಇದ್ದಲ್ಲಿ ಗ್ರಾಮ ಪಂಚಾಯತಿ ಮುಂಭಾಗ ಪಂಚಾಯತಿಗೆ ಬೀಗ ಜಡಿದು ಗ್ರಾಮ ಪಂಚಾಯತಿ ಅಥವಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕಚೇರಿ ತಾಲೂಕು ಪಂಚಾಯತ್ ಅಲ್ಲಿ 2 ಭಾಗದಲ್ಲಿ ಒಂದು ಭಾಗದಲ್ಲಿ ನಾವೆಲ್ಲ ಗ್ರಾಮಸ್ಥರು, ಸಾರ್ವಜನಿಕರು ಎಲ್ಲ ಸೇರಿ ಬೀಗ ಜಡಿಯೋ ಪ್ರತಿಭಟನೆ ಮಾಡುವಂಥ ಕಾರ್ಯಕ್ರಮಗಳು ನಾವು ಮುಂದಿನ ದಿನಗಳು ಹಮ್ಮಿಕೊಂಡಿದ್ದೀವಿ. ತಾವು ದಯವಿಟ್ಟು ಬೀಗ ಜಡಿಯುವಂಥ ಕಾರ್ಯಕ್ರಮಕ್ಕೆ ತಾವು ಅಧಿಕಾರಿಗಳಾಗಲಿ ಇನ್ನು ಸಂಬಂಧಪಟ್ಟವರಾಗಲಿ ಅಲ್ಲಿ ಗಂಟ ಹೋಗಬೇಡಿ. ನೀವು ಅದರ ಬಗ್ಗೆ ಕೂಡಲೇ ಕ್ರಮ ತಗೊಳ್ಳಿ ಅಂತ ಹೇಳ್ತಾ ಈ ದಿನ ಅವರಿಗೆ ನಾನು ಈ ಮುಖಾಂತರ ನಮ್ಮೆಲ್ಲರ ಮುಖಾಂತರ ನಾನು ಇದನ್ನು ಆಗ್ರಹಿಸ್ತಾ ಇದ್ದೀನಿ. ಮನವಿ ಸ್ವೀಕರಿಸಲು ಮುಂದಾಗದಿರುವ ಅಧಿಕಾರಿ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಸ್ಥಳಕ್ಕೆ ಆಗಮಿಸಿದ ಗ್ರಾಮ ಪಂಚಾಯತ್ ಆಡಳಿತಾಧಿಕಾರಿ ಶ್ರೀನಿವಾಸ್ ಅವರಿಗೆ ಮನವಿ ಸಲ್ಲಿಸಲಾಯಿತು.
ಈ ಹಿಂದೆ ಹಲವು ಬಾರಿ ನಾಯಿಗಳ ಹಾವಳಿ ಬಗ್ಗೆ ಎಚ್ಚರಿಸಿದ್ದರೂ ಕೂಡ ಸೂಕ್ತ ಕ್ರಮ ಕೈಗೊಂಡಿಲ್ಲ. ನಾಯಿ ದಾಳಿ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ಮೇಲೆ ದೂರು ನೀಡಬೇಕಾಗುತ್ತೆ. ಗಾಯಾಳು ಚಿಕಿತ್ಸೆಗೆ ಪಂಚಾಯಿತಿಯಿಂದ ಕ್ರಮ ವಹಿಸಬೇಕಿದೆ. ಸಂತಾನಹರಣ ವ್ಯವಸ್ಥೆಗೆ ಮುಂದಾಗಬೇಕಿದೆ ಎಂದು ಟಿಎ ನಾರಾಯಣಗೌಡರ ಕರವೇ ಜಿಲ್ಲಾ ಸಂಚಾಲಕ ಗೋವಿಂದರಾಜ ದಾಸ್, ತಾಲೂಕು ಅಧ್ಯಕ್ಷ ಬಿಜೆ ಅಣ್ಣಯ್ಯ, ಸಾಮಾಜಿಕ ಕಾರ್ಯಕರ್ತ ಹಕ್ಕೆ ಮೋಹನ್ ಒತ್ತಾಯಿಸಿದರು. ಲ್ಯಾಂಪ್ಸ್ ಮಹಾಮಂಡಳ ಅಧ್ಯಕ್ಷ ಎಸ್ಆರ್ ಅರುಣ್ ರಾವ್ ಮಾತನಾಡಿ, ಬೀದಿ ನಾಯಿಗಳ ಹಾವಳಿ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳಬೇಕಿದೆ. 1 ವಾರಗಳ ಒಳಗಾಗಿ ಸೂಕ್ತ ಕ್ರಮ ವಹಿಸದೇ ಇದ್ದಲ್ಲಿ ತಾಲೂಕ್ ಪಂಚಾಯತ್ ಅಥವಾ ಗ್ರಾಮ ಪಂಚಾಯತ್ ಕಚೇರಿಗೆ ಬೀಗ ಜಡಿದು ಉಗ್ರ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದೆಂದು ಎಚ್ಚರಿಕೆ ನೀಡಿದರು. ಈಗ ನೆನ್ನೆಯಿಂದನೂ ಗೊತ್ತು ನಿಮಗೆ ಬರ್ತಾರೆ ಅಂತ ಭಾಳ ನೆನ್ನೆಯಿಂದಲ್ಲ 3-4 ದಿವಸದಿಂದ ಗೊತ್ತು. ಇದು ಬರೀ ಇನ್ನೇ ಅಲ್ಲ, ಈ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಸಮಸ್ಯೆ ಅಲ್ಲ, ಇದು ಎಲ್ಲ ಅದರಲ್ಲೇ ಹೆಚ್ಚಾಗಿ ನಾವು ಯಾಕಪ್ಪ ಇವಾಗ ಬಂದಿದ್ದೀವಿ ಅಂದರೆ ಪೇಪರ್ನೆಲ್ಲ ಬರವಣಿಗೆ ಹಾಕಿದ್ದಾರೆ. ನಿನ್ನೆ ಪ್ರಚಾರ ಮಾಡಿ ಇಷ್ಟು ತಾನೇ ಆಗಿದೆ ಎಲ್ಲೆಲ್ಲಿ ಅಂತೂ ಹಾಕಿದ್ದಾರೆ. ಯಾವುದೇ ಕ್ರಮ ಆಗಲಿಲ್ಲ. ಕರ್ನಾಟಕ ರಕ್ಷಣಾ ವೇದಿಕೆಗಳು ಮತ್ತು ಇಲ್ಲಿ ಮುಖಂಡರುಗಳ ಮನಸ್ಸಿಗೆ ಯಾಕೆ ಕ್ರಮ ತಗೊಳ್ತೀರಾ? ನಾವು ಬರ್ತೀವಿ, ಏನೋ ಕೊಟ್ಬಿಡ್ತೀವಿ, ನಾವು ಕೊಡ್ತೀವಿ. ನಿಮ್ಮಲ್ಲಿ ಕ್ರಮ ತಗೊಳಕ್ಕೆ ಏನು ಪೂರ್ವ ಸಿದ್ಧತೆಗಳಿದ್ದಾವೆ? ಹಂಗಾದ್ರೆ ನಿಮ್ಮ ಕೈಲಿ ಕೊಡ್ತೀವಿ. ಈಗ PDO ಮತ್ತೆ ರಜೆ ಹಾಕಿದ್ರೆ ಈಗ ನೀವು ತಗೊಂಡ್ರೆ ಯಾವ ಥರ ಇದು ಮಾಡ್ತೀರಾ? ಅವ್ರಿಗೆ ಕರೆಕ್ಟಾಗಿ ಚಿಕಿತ್ಸೆ ಕೊಟ್ಟು ಅವ್ರು ಕರೆಕ್ಟ್ ಮಾಡಲಿಲ್ಲ ಅಂದರೆ ಪಂಚಾಯತಿಲಿ ನೀವು ಯಾರಿದ್ದೀರಾ, PDO ಮತ್ತು ಆಡಳಿತಾಧಿಕಾರಿಗಳು ನಿಮ್ಮ ವಿರುದ್ಧ ನಾವು FIR ದಾಖಲಿಸಬೇಕಾಗುತ್ತೆ ಕಂಪ್ಲೇಂಟ್. ಅದಕ್ಕಾಗಿ ಇವೆಲ್ಲ ನಿಮ್ಮ ನೇತೃತ್ವದಲ್ಲಿ ಬಗೆಹರಿಸ್ತೀನಿ ಅಂದರೆ ನಿಮ್ಮ ಕೈಗೆ ಕೊಟ್ಬಿಡ್ತೀವಿ. ಇಲ್ಲ ಸರ್ ಇದು ನಮ್ಮ ಕೈಲಿ ಆಗಲ್ಲ ಅನ್ನೋದಾದರೆ ದಯವಿಟ್ಟು ಸುಮ್ಮನೆ ಹೇಳೋದು ಬೇಡ, ಅವ್ರನ್ನ ಕರೆಸ್ತೀವಿ. ಹುಡುಗಿ ಪಕ್ಕಂತರ ಹೆಬ್ಬಲಿಗೆ ಸೇರಿರೋದು ಲಾಸ್ಟ್ ಮನೆ ಹೊಳೆಸತ್ತು. ಅಲ್ಲಿ ಕರು ಕಟ್ಟಾಕಿರೋದು ಎರಡರಲ್ಲಿ ಒಂದು ಹೆಣ್ಣು 7 ತಿಂಗಳು ಕರು. ಅದನ್ನ 3-4 ನಾಯಿ, ಆ ನಾಯಿ ಅದು ಸಹ ಕೊಡ್ತಾ ಇದ್ರೆ ಅದು ನನ್ನ ಕಚ್ಚಬಿಟ್ಟು ಅದು ಪ್ರಜ್ಞೆ ಆ ನಾಯಿಗೆ. ಅಲ್ಲೇ ತಿಕ್ಕೋದು ಇದ್ದೀವಿ ನೆನ್ನೆಲ್ಲ ಬರಬೇಕು ಫೋಟೋ ಕರೆದಾಗಿಲ್ಲ, ಫೋಟೋ ಹೊಡ್ಕೋಬೇಕು ಮಾಡಲಿಲ್ಲ. ನಾನು ಈಗ ಅಲ್ಲೇ ಊಟಿ ಇದು ಮಾಡಿ ಕೊಡ್ಬೋದು ಬಟ್ಟೆ ಕೊಡ್ತಾರೆ ಹತ್ರ ಹಂಗೆ ಮಾಡ್ತಾ ಇದೆ. ನಾಯಿಗಳೆಲ್ಲ ಪೂರ್ತಿ ಹಸುಗಳನ್ನು ಸಹ ಬಿಡ್ತಿಲ್ಲ. ಕರುಗಳು ಹಸುಗಳನ್ನ ಕಟ್ಬಿಟ್ಟು ಮನೆಗೆ ಬರೋಕ್ಕೆ ಹೆದರಿಕೆ ಆಗ್ತಿದೆ. ಅಷ್ಟೊಂದು ನಾಯಿಗಳಿದೆ ಅಲ್ಲಿ. ಮತ್ತೆ ಪಾಪು ಇದೆ. ನಾವು ಹಿಂದ್ಗಡೆ ಹಸು ಕಟ್ಟಕ್ಕೆ ಹೋದಾಗ ಮಗು ಹಿಂದ್ಗಡೆಯಿಂದ ಬರ್ತದೆ. ಹುಡುಗಿ ಪಕ್ಕಂತರ ಹೆಬ್ಬಲಿಗೆ ಸೇರಿರೋದು ಲಾಸ್ಟ್ ಮನೆ ಹೊಳೆಸತ್ತು. ಅಲ್ಲಿ ಕರು ಕಟ್ಟಾಕಿರೋದು ಎರಡರಲ್ಲಿ ಒಂದು ಹೆಣ್ಣು 7 ತಿಂಗಳು ಕರು. ಅದನ್ನ 3-4 ನಾಯಿ, ಆ ನಾಯಿ ಅದು ಸಹ ಕೊಡ್ತಾ ಇದ್ರೆ ಅದು ನನ್ನ ಕಚ್ಚಬಿಟ್ಟು ಅದು ಪ್ರಜ್ಞೆ ಆ ನಾಯಿಗೆ. ಅಲ್ಲೇ ತಿಕ್ಕೋದು ಇದ್ದೀವಿ ನೆನ್ನೆಲ್ಲ ಬರಬೇಕು ಫೋಟೋ ಕರೆದಾಗಿಲ್ಲ, ಫೋಟೋ ಹೊಡ್ಕೋಬೇಕು ಮಾಡಲಿಲ್ಲ. ನಾನು ಈಗ ಅಲ್ಲೇ ಊಟಿ ಇದು ಮಾಡಿ ಕೊಡ್ಬೋದು ಬಟ್ಟೆ ಕೊಡ್ತಾರೆ ಹತ್ರ ಹಂಗೆ ಮಾಡ್ತಾ ಇದೆ. ನಾಯಿಗಳೆಲ್ಲ ಪೂರ್ತಿ ಹಸುಗಳನ್ನು ಸಹ ಬಿಡ್ತಿಲ್ಲ. ಕರುಗಳು ಹಸುಗಳನ್ನ ಕಟ್ಬಿಟ್ಟು ಮನೆಗೆ ಬರೋಕ್ಕೆ ಹೆದರಿಕೆ ಆಗ್ತಿದೆ. ಅಷ್ಟೊಂದು ನಾಯಿಗಳಿದೆ ಅಲ್ಲಿ. ಮತ್ತೆ ಪಾಪು ಇದೆ. ನಾವು ಹಿಂದ್ಗಡೆ ಹಸು ಕಟ್ಟಕ್ಕೆ ಹೋದಾಗ ಮಗು ಹಿಂದ್ಗಡೆಯಿಂದ ಬರ್ತದೆ. ಆ ಮಗು ಕರುಣೆ ಕಚ್ಚಿರೋ ನಾಯಿಗಳು ಮಗುನ ಕಚ್ಚಲ್ಲ ಅಂತ ಯಾವ ಗ್ಯಾರಂಟಿ? ಎಷ್ಟು ಎಲ್ಲೂ ಇಲ್ಲ. ಫಾರೆಸ್ಟ್ ಬಿಟ್ಟರೆ ಅವ್ರೆಲ್ಲ ತಂದು ಈ ಕೇಸ್ ಹಾಕ್ತಾರೆ. ಫಾರೆಸ್ಟಿಗೂ ಬಿಡೋ ಕಾಡಿಗೂ ಬಿಡೋಂಗಿಲ್ಲ. ಹಸು ದೂರವರೆಗೆ ಬಿಟ್ಟರೆ ಅವರು ನಾಯಿ ಎಷ್ಟು ಸೇರಿಸ್ಬಿಟ್ಟು ವಾಪಸ್ ಇಲ್ಲಿಗೆ ಬಿಡ್ತಾರೆ. ಸರ್ ಆಯ್ತು, ಇದಕ್ಕೆ ಸಂಬಂಧಪಟ್ಟಂಗೆ ಈಗ ಕಳೆದ 1-2 ತಿಂಗಳಿಂದ ಈ ನಾಯಿಗಳ ಬಗ್ಗೆ, ಮಂಗಗಳ ಬಗ್ಗೆ ಸಾಕಷ್ಟು ಪತ್ರಿಕೆಗಳಲ್ಲಿ ಅವ್ರು ದಾಳಿ ಮಾಡೋದು, ನಾಯಿ ಕಚ್ಚಿರೋದು, ಈ ವ್ಯವಸ್ಥೆಗಳ ಬಗ್ಗೆ ಎಲ್ಲ ತಮ್ಮ ಗಮನದಲ್ಲಿಲ್ವಾ? ಸರ್ಕಾರದಿಂದ ಆಯ್ತು, ಏನು ಕ್ರಮ ತಗೊಂಡಿದ್ದೀರಾ ಸರ್? ಆಯ್ತು, ನಾಯಿ ಹಿಡಿಯೋಗಿಲ್ಲ ಸರ್, ಅದಕ್ಕೆ ಸಂತಾನಹರಣ ಬೇರೆ ಬೇರೆ ಕಾರ್ಯಕ್ರಮ. ಈಗ ನಿನ್ನೆ ಒಂದು 10-15 ಇದೆ ಸರ್ ನಾಯಿ. ಸುಮ್ಮನೆ ಅದಕ್ಕೆ ಒಂದಕ್ಕಿಂತ 10 ಪ್ರಜ್ಞೆನೇ ಇಲ್ಲ. ನಾನು ಹೊಡಿಯೋಕ್ಕಂದ್ರೆ ನನ್ನ ಕಚ್ಚಕ್ಕೆ ಬರ್ತಾ ಇದೆ. ಅದು ಕರು 7 ತಿಂಗಳು ಮಾಡ್ತೇವೆ. ಅದು ಮಗುನೇ ಇದೆ ಹಿಂದ್ಗಡೆ. ನಮ್ಮ ಹಸುನ ಕಟ್ಟಕ್ಕೆ ಹೋದಾಗ ಮಗುನೇ ಹಿಂದ್ಗಡೆ ಬರ್ತದೆ. ಆ ಕರುಗೆ ಕಾಯ್ತದ ಆ ನಾಯಿಗಳು ಆ ಮಗುನ ಕಚ್ಚಲ್ವ? ನನಗೆ ತುಂಬ ಭಯ ಆಗ್ತಿದೆ. ನೆನ್ನೆ ಸಮಾಧಾನ ಇಲ್ಲ. ಮತ್ತೆ ನಮ್ಮನೆ ಹುಷಾರಿಲ್ಲ. ನಾನು ಆಚೆ ಬರೋದಕ್ಕೂ ಕಷ್ಟನೇ ಆಗ್ತದೆ. ಬಂದಿಲ್ಲ, ನಾನು ಇವಾಗ ಬಂದಿದ್ದೆ. ಕರವೇ ತಾಲೂಕು ಅಧ್ಯಕ್ಷ ಬಿಜೆ ಅಣ್ಣಯ್ಯ ಮಾತನಾಡಿ, ಸಂಘಟನೆ ಮೂಲಕ ಈ ಹಿಂದೆ ಹಲವು ಬಾರಿ ಬೀದಿ ನಾಯಿಗಳ ಬಗ್ಗೆ ಕ್ರಮ ಕೈಗೊಳ್ಳಲು ಒತ್ತಾಯಿಸಿದ್ದರೂ ಕೂಡ
ಪಂಚಾಯಿತಿಯಿಂದ ಸೂಕ್ತ ಸ್ಪಂದನೆ ದೊರಕಿಲ್ಲ. ಸಾರ್ವಜನಿಕರಿಗೆ ಉಂಟಾಗ್ತಾ ಇರುವ ತೊಂದರೆ ನಿವಾರಣೆಗೆ ಅಧಿಕಾರಿಗಳು ಕೂಡಲೇ ಕ್ರಮ ವಹಿಸಬೇಕಿದೆ ಎಂದು ಒತ್ತಾಯಿಸಿದರು. ಈ ಸಂದರ್ಭ ಟಿಎ ನಾರಾಯಣಗೌಡರ ಕರವೇ ತಾಲೂಕು ಉಪಾಧ್ಯಕ್ಷ ಫಯಾಜುದ್ದೀನ್, ಪ್ರಧಾನ ಕಾರ್ಯದರ್ಶಿ ಕುಮಾರ್ ಆರ್ ದೇವಾಂಗ, ಗೀತಾ, ಕಲ್ಪನಾ, ಖಜಾಂಚಿ ರೊನಾಲ್ಡ್, ಎಚ್ ಶಿವರಾಮೇಗೌಡರ ಕರವೇ ತಾಲೂಕು ಅಧ್ಯಕ್ಷ ನಾಗರಾಜು, ಗೌರವಾಧ್ಯಕ್ಷೆ ಪುಟ್ಟಮ್ಮ, ಕಮಾಲುದ್ದೀನ್, ಗ್ರಾಮಸ್ಥರು ಪಾಲ್ಗೊಂಡಿದ್ದರು.